ನೀವು ನೋಟಿಸ್ ಮಾಡಿರ್ಬೋದು ವಾರ್ ಮತ್ತೆ ಫಿನಾನ್ಷಿಯಲ್ ಕ್ರೈಸಿಸ್ ಟೈಮಲ್ಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಎಸ್, ನೀವು ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ. 2008 ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಟೈಮಲ್ಲಿ ಆಗಿರ್ಬೋದು ಆ್ಯಂಡ್ ಕೋವಿಡ್-19 ಟೈಮಲ್ಲಿ ಆಗಿರ್ಬೋದು ಆ್ಯಂಡ್ ರಷ್ಯಾ ಉಕ್ರೇನ್ ವಾರ್ ಟೈಮಲ್ಲಿ ಆಗಿರ್ಬೋದು ಡಾಲರ್ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಇವಾಗಲೂ ಕೂಡ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇದೇನಕ್ಕೆ ಈ ಥರ ಆಗುತ್ತೆ ಅಂದರೆ, ಈ ಥರ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇರುವಂಥ ಸಿಚುವೇಶನ್ಗಳಲ್ಲಿ ಇನ್ವೆಸ್ಟರ್ಸ್ ಎಲ್ಲ ತಮ್ಮ ದುಡ್ಡನ್ನ ಸೇಫ್ ಆಗಿ ಇಡೋದಕ್ಕೆ ನೋಡ್ತಾರೆ. ಸೊ ದಟ್ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಎಲ್ಲ ಗ್ಲೋಬಲ್ ಸೇಫ್ ಅಸೆಟ್ ಆಗಿರುವಂಥ US ಟ್ರೆಸರಿ ಸೆಕ್ಯೂರಿಟೀಸ್ನ ಬೈ ಮಾಡ್ತಾರೆ. ಸೊ ಅದನ್ನು ಬೈ ಮಾಡೋದಕ್ಕೆ ಮೊದಲು ಅವರು ತಮ್ಮ ಅಮೌಂಟ್ನ ಡಾಲರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಡಾಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿ ಅದು ಸ್ಟ್ರಾಂಗ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ, ಡಾಲರ್ ಜಗತ್ತಲ್ಲೇ ಮೋಸ್ಟ್ ಲಿಕ್ವಿಡ್ ಕರೆನ್ಸಿ ಅಂಡ್ ಸೆಂಟ್ರಲ್ ಬ್ಯಾಂಕ್ ಹತ್ರ ಇರುವಂತಹ 56% ಗ್ಲೋಬಲ್ ಫಾರೆಕ್ಸ್ ರಿಸರ್ವ್ ಇರೋದು ಕೂಡ ಡಾಲರ್ ಅಲ್ಲಿನೇ. ಸೊ ಇದು ಕೂಡ ಇನ್ವೆಸ್ಟರ್ಸ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ ಅವ್ರು ಏನ್ ಮಾಡ್ತಾರೆ, ಸ್ಟಾಕ್ಸ್ ಅಲ್ಲಿರುವಂತಹ ದುಡ್ಡನ್ನ ತೆಗೆದ್ಬಿಟ್ಟು ಈ ತರ ಡಾಲರ್ ಡಿನಾಮಿನೇಟೆಡ್ ಸೇಫ್ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವಾಗ ಈ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಬಟ್ ಆಕ್ಚುಲಿ ಈ ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಉಂಟಾಗುತ್ತೆ. ಅದು ಯಾವ ರೀತಿ ಅಂತ ತಿಳ್ಕೋಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ.